ಮೂವಿ ಅಂತೂ ಲಿಟ್ರಲಿ ಸಖತ್ತಾಗಿದೆ. ನನಗೆ ಏನು ಅನ್ನಿಸ್ತು ಗೊತ್ತಾ, ಇದು ರಿಯಾಲಿಟಿ. ಇದು ಯಾವುದೂ ಮೂವಿ ಥರ ಮಾಡಿಲ್ಲ. ಒಂದು ನೋಡ್ಬೇಕಾದ್ರೆ ಎಲ್ಲೋ ಕನೆಕ್ಟ್ ಆಗ್ತಾಯಿತ್ತು. ನಮ್ಮ ಕಾಲೇಜ್ ಲವ್ ಸ್ಟೋರಿ ಹಿಂಗಿತ್ತಲ್ವಾ. ಈಗ ಒಂದು ಮೆಚೂರಿಟಿ ಬಂದಮೇಲೆ ಆ ರಿಲೇಷನ್ಶಿಪ್ ಬೇಡ ಅನ್ಸುತ್ತಲ್ವಾ. ಈ ಟಾಕ್ಸಿಕ್ ಅನ್ನೋ ಒಂದು ವರ್ಡ್ ಇದೆ ಗೊತ್ತಾ, ಈಗಿನ ಟ್ರೆಂಡಿಂಗ್ ಆಫ್ ಟಾಕ್ಸಿಕ್ಕು. ಈ ಮೂವಿಲಿ ಅದು ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ರಿಯಾಲಿಟಿ ನಾನಂತೂ ಎಕ್ಸ್ಪೆಷಲಿ ಹೇಳೋದೇ ಅವ್ರು ಗೊತ್ತಾ, ಕಾಲೇಜ್ ಸ್ಟೂಡೆಂಟ್ಸು, ಜೆನ್ಸಿ ಸ್ಟೂಡೆಂಟ್ಸ್ ಎಲ್ಲ ಬಂದು ಈ ಮೂವಿನ ಥಿಯೇಟರಲ್ಲಿ ನೋಡಿ. ನಿಮ್ಗೊಂದು 5 ವರ್ಷ ಆದಮೇಲೆ ಒಂದು ರಿಯಾಲಿಟಿ ರಿಯಲೈಸ್ ಆದಾಗ ಮತ್ತೆ ಈ ಮೂವಿನ ನೋಡಿದಾಗ ನಿಮ್ಗೆ ಎಲ್ಲೋ ಒಂದು ಸ್ಟೋರಿ ಒಂದು ಟರ್ನ್ ಆಗುತ್ತೆ. ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಅದು ನೋಡ್ಬೇಕಾದ್ರೆ ಎಲ್ಲೋ ನಮ್ದು ಹಳೆ ಲವ್ ಸ್ಟೋರಿಗಳು ನೆನಪಾಯ್ತು. ಹೌದೌದು, ನಂಗೆ ಹಳೆ ಲವ್ ಸ್ಟೋರಿ ಎಲ್ಲ ತುಂಬಾ ಕನೆಕ್ಟ್ ಆಗೋಯ್ತು. ಇವಾಗ ಸಿನಿಮಾ ಬರುವಾಗ ಎಕ್ಸ್ಪೆಕ್ಟೇಷನ್ ಇತ್ತಾ? ನಿಜ ಇರಲಿಲ್ಲ. ಫ್ರಾಂಕ್ ಆಗಿ ಹೇಳ್ತಿದ್ದೆ, ನಿಜ ಇರಲಿಲ್ಲ ಅಲ್ವಾ? ಏನೂ ಇಲ್ಲ, ಝೀರೋ ಕರೆಕ್ಟ್ ತಾನೆ. ಇದೇನು ವಿಡಿಯೋಗಂತಲ್ಲ. ಬಟ್ ಸಿನಿಮಾ ಆದ್ಮೇಲೆ ಏನು ನಿಮ್ಮ ಎಕ್ಸ್ಪೆಕ್ಟೇಷನ್? ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಅಯ್ಯೋ ಫೈಟಿಂಗ್ಸು, ಅಲ್ಲಿ ಸಾಯಿಸೋದು, ಇಲ್ಲಿ ಸಾಯಿಸೋದು, ಖರ್ಚು, ಅದು ಏನೂ ಇಲ್ಲ. ಬಂದಿದ ತಕ್ಷಣ ಫುಲ್ ಖುಷಿಯಾಗಿ ಹೋಗ್ತಾ ಇದ್ವಿ. ಎಷ್ಟು ಆಫೀಸ್ ಟೆನ್ಷನ್ಸ್ ಇದ್ರು ಎಲ್ಲ ಮರೆತು ಇಲ್ಲಿ ಆಚೆ ಬರ್ತಾ ಇದ್ವಿ. ಇಟ್ಸ್ ರಿಯಲಿ ಗುಡ್. ಥ್ಯಾಂಕ್ ಯು. ಅದಕ್ಕೆ ಹೇಳಿದ್ದು ಈ ಮೂವಿ ಪೈಸಾ ವಸೂಲ್ ಅಂತ ಹೇಳಿ. ಫ್ಯಾಮಿಲಿ ಜೊತೆ, ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಎಷ್ಟು ಜನ ಜೊತೆ ಡೇಟ್ ಮಾಡ್ತಿದ್ದೀರೋ ಎಲ್ಲರ ಜೊತೆ ಬಂದು ಈ ಮೂವಿ ನೋಡಿ.